ಸ್ನೇಹಿತರೆ, ಈಗ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ. ಯೂಶಲಿ ನಾವು ಡಿನ್ನರ್ ಟೈಮ್ ಹೊರಗಡೆ ಹೋಗ್ತಾ ಇದ್ವಿ. ಆದರೆ ಈಗ ಲಂಚ್ಗೆ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ. ಸಾನು ಇವತ್ತು ಬೆಳಿಗ್ಗೆ ಸ್ಕೂಲ್ ಇತ್ತು, ಹೋಗಿ ಬಂದು ಬೆಳಿಗ್ಗೆ ನಾವು ಕೂಡ ಎಲ್ಲೋ ಹೋಗಲಿಲ್ಲ. ಈಗ ಸ್ಯಾಟರ್ಡೇಸ್ ಪ್ರೋಗ್ರಾಮ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮೊದಲಾದ್ರೆ ರಜಾ ಇರ್ತಿತ್ತಾ, ಎಲ್ಲಾದರೂ ಹೋಗಬೇಕು ಅಂದರೆ ಮಾಡ್ಕೊಡ್ಬೋದಿತ್ತು. ಈಗ ಸಾನು ಸ್ಕೂಲ್ ಇರುತ್ತಲ್ಲ ಅಂದ್ಬಿಟ್ಟು ಎಲ್ಲೂ ಹೋಗೋಕ್ಕಾಗೋದಿಲ್ಲ. ರಾಜೇಶ್ ಊರಿಗೆ ಹೋಗೋಣ ಅಂದಿದ್ರು, ಆಮೇಲೆ ಮತ್ತೆ ಸ್ಕೂಲ್ ಇದೆಯಲ್ಲ ಹೋಗೋಕ್ಕಾಗಲ್ಲ, ಸ್ಕಿಪ್ ಮಾಡ್ಸೋದು ಬೇಡ, ಫಸ್ಟ್ ಪೀರಿಯಾಡಿಕ್ ಟೆಸ್ಟ್ ಶುರು ಆಗುತ್ತೆ. ಆ್ಯಂಡ್ ಡ್ಯಾನ್ಸಿಗೆ ಸೇರಿಕೊಂಡಿದ್ದಾಳೆ, ಮತ್ತು ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಮಿಸ್ ಆಗುತ್ತೆ, ಬೇಡ ಅಂದ್ಕೊಂಡು ಅಲ್ಲಿಗೂ ಊರಿಗೂ ಹೋಗಲಿಲ್ಲ. ಮತ್ತು ಇವತ್ತು ಬೆಳಿಗ್ಗೆ ಹೋಗಿ ಬಂದ ಮೇಲೆ ನಾವು ಕೂಡ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆಗ್ತಾನೇ ಇಲ್ವಲ್ಲ. ತಡಿ, ತುಂಬ ದಿನ ಆಯಿತು ಹೋಗಿ. ನಾನು ಲಾಸ್ಟ್ ಹೋಗಿದ್ದು ಆ್ಯನಿವರ್ಸರಿಗೆ ಅನಿಸುತ್ತೆ. ಸೊ ಎಲ್ಲೂ ಹೋಗಲಿಲ್ವಲ್ಲ ಅಂದ್ಕೊಂಡು ಈಗ ಹೊರಟಿದ್ದೀವಿ. ನಾವು ಏನು ಅಂದ್ಕೊಂಡಿರೋದು ಅಂದರೆ ತಿಂಗ್ಳಿಗೆ ಒಂದು ಸಾರಿ ರೆಸ್ಟೋರೆಂಟ್ ಹೋಗೋಣ ಅಂತ. ನೋಡಿ, ಮೇ ಆಯಿತು, ಜೂನ್ ಆಯಿತು, ಈಗ ಜುಲೈ ಮಂತದ್ದು ಇವಾಗ ಹೋಗ್ತಾ ಇದ್ದೀವಿ. ಸೊ ಇದು ರೆಸ್ಟೋರೆಂಟ್ಗೇನಲ್ಲ, ಬನ್ನಿ ಎಲ್ಲಿಗೆ ಅಂತ ತಿಳಿಸ್ತೀನಿ. ಹಾಗೆ ಸ್ವಲ್ಪ ಕೆಲಸಗಳಿದೆ, ಹಾಗೆ ಮುಗಿಸ್ಕೊಂಡು ಬರೋಣ. ನಾನು ಹೊರಗಡೆ ಹೋಗಬೇಕಾದ್ರೆ ಒಂದು BB ಕ್ರೀಮ್ ಇಟ್ಕೊಂಡಿದ್ದೀನಿ, ಅದನ್ನು ಮಾತ್ರನೇ ಹಾಕೋದು. ತುಂಬ ಬೇಗ ರೆಡಿ ಆಗ್ಬೋದು. CC ಕ್ರೀಮ್ ಇದು ನಾನು ಅಮೆಝಾನಲ್ಲೇ ತರಿಸಿದ್ದು, ಲಿಂಕ್ ಹಾಕಿರ್ತೀನಿ ನೋಡಿ, ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಆಗುತ್ತೆ. ಇದರಲ್ಲಿ 3 ಅಥವಾ 4 ಶೇಡ್ ಇರುತ್ತೆ. ನಂದಿದು ಕಾಂಪ್ಲೆಕ್ಷನ್ ಕೇರ್ ಕ್ರೀಮ್, ಇದರಲ್ಲಿ ನಿಯಾಸಿನಮೈಡ್ ಕೂಡ ಇದೆ, SPF ಕೂಡ ಇದೆ. ಆ್ಯಂಡ್ ಇವತ್ತು ಜಾಸ್ತಿ ಬಿಸಿಲೇನಿಲ್ಲ, ಅದಕ್ಕೆ ನಾನು ಸನ್ಸ್ಕ್ರೀನ್ ಲೋಷನ್ ಏನು ಹಚ್ತಾ ಇಲ್ಲ. ಇದು ಶೇಡ್ ಬಂದು 04 ಆಲ್ಮಂಡ್ ಅಂತ ಹೇಳಿ. 3-4 ಶೇಡ್ ಇರುತ್ತೆ ನೋಡಿ, ಕವರೇಜ್ ಚೆನ್ನಾಗಿ ಬರುತ್ತೆ. ಹಚ್ಕೊಂಡಾಗ ತುಂಬಾ ಲೈಟಾಗಿ ಒಂದು ಲೇಯರ್ ಬರುತ್ತೆ ಅಷ್ಟೇ, ಬಟ್ ತುಂಬ ಹೊತ್ತು ಫೇಸು ಫ್ರೆಶ್ ಆಗೇ ಕಾಣುತ್ತೆ. ಸೊ ಇದಾದಮೇಲೆ ನಾನು ಒಂದು ಐಲೈನರ್ ಯೂಸ್ ಮಾಡ್ತೀನಿ, ಕಾಜಲೆಲ್ಲ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಇದು ವಾಟರ್ ಪ್ರೂಫ್ ಐಲೈನರ್, ಉಜ್ಜಿದ್ರೂ ಸ್ಪ್ರೆಡ್ ಔಟ್ ಆಗೋದಿಲ್ಲ, ಒಂಥರ ಚಿಪ್ಪೆ ಥರ ಬಂದ್ಬಿಡುತ್ತೆ. ಆ್ಯಂಡ್ ಒಂದು ಲಿಕ್ವಿಡ್ ಲಿಪ್ ಕಲರ್. ಯಾಕಪ್ಪ ಅಂದರೆ ನಾನು ಏನೇ ತಿಂದರೂ ಕುಡಿದ್ರೂ ಇದು ಸ್ಮರ್ಜ್ ಪ್ರೂಫು. ನನಗೆ ಬೇಕಾಗಿರೋ ಶೇಡ್ ಸಿಕ್ಕಿಲ್ಲ ಅಂದ್ಬಿಟ್ಟು ನಾನು 2 ಶೇಡ್ಸ್ನ ಮಿಕ್ಸ್ ಮಾಡ್ತೀನಿ. ಹೇಗಪ್ಪ ಅಂದರೆ ಕೆಳಗಡೆ ಒಂದು ಲೈಟ್ ಶೇಡ್ ಹಾಕಿದ್ದೀನಿ, ಈಗ ಮೇಲ್ಗಡೆ ಒಂದು ಡಾರ್ಕ್ ಶೇಡ್ ಹಾಕ್ತೀನಿ. ಈಗ ಡ್ರೆಸ್ ಚೇಂಜ್ ಮಾಡಿ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಹೊರಡ್ಬೋದು. ಇದು ನಾನು ರೀಸೆಂಟಾಗಿ ರಿಲಯನ್ಸ್ ಟ್ರೆಂಡಲ್ಲಿ ತೊಗೊಂಡಲ್ಲ, ಅದು ಇದ್ರ ಸೈಜ್ ಏನು ಅಂತ ಕೇಳ್ತಾ ಇದ್ರಿ. ಇದು 30 ಸೈಜ್, ಸ್ಟ್ರೆಚಬಲ್ ಇದೆ, ಸೊ ಫಿಟ್ ಆಗಿದೆ. ಯೂಶಲಿ ನನಗೆ 32 ಅಥವಾ 34, ಬಟ್ ಅದು ಡಿಪೆಂಡ್ ಬ್ರ್ಯಾಂಡ್ಗಳ ಮೇಲೆ. Are you done? It's about to rain. Yes, I'm done. And I came here to see my look. ಕೌಬಾಯ್ ಲುಕ್ಕಲ್ಲಿ ರೆಡಿ ಆಗಿದ್ದಾಳೆ ನಮ್ಮ ಹುಡುಗಿ. ಏನು ಮಾಡೋಣ. ಇದು ಸಾನುದು ಅಷ್ಟೇ, ಇದು ಲೀ ಕೂಪರ್ದೇನೆ, ಟ್ರೆಂಡ್ಸಲ್ಲೇ ತೊಗೊಂಡಿದ್ದು, ಬಟ್ ಆಫರ್ ಇದ್ದಾಗಲ್ಲ, ಸುಮ್ಮನೆ ಯಾವಾಗಲೂ ಹೀಗೆ ತೊಗೊಂಡಿದ್ದು. ಅವಳು ಬರ್ತ್ಡೇಗೆ ಅಂತ ತೊಗೊಂಡಿದ್ದು. ಬರ್ತ್ಡೇಗೆ ಅವಳು ಸ್ಕರ್ಟ್ ಹಾಕ್ಬಿಟ್ಲು. ಸ್ಕರ್ಟು ಮ್ಯಾಕ್ಸಲ್ಲಿ ಅನಿಸುತ್ತೆ, ಆ್ಯಂಡ್ ಇದು ಮ್ಯಾಕ್ಸಲ್ಲಿ ಒಂದು ಸೆಟ್ಟು ತೊಗೊಂಡಿದ್ದೆ. ಸೊ ಅದನ್ನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. I am in love with my look. ಫೇಸಿಗೆ ಸ್ವಲ್ಪ ಏನಾದರೂ ನೀರು ಮುಖನೂ ತುಳ್ಕೊಂಡಿಲ್ಲ. ಹೋಗಿ ನೋಡು. ಆಯಿತು ನಿಂದೆಷ್ಟೊತ್ತು ಮಮ್ಮ ಅಂತಿದ್ಯಾ. 6 ಸೆಟ್ ಇದೆ, ಯಾವ್ದು ಹಾಕ್ಲಿ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಚಿಕ್ಕದು ಮೇಲಿರೋದು. ನೀನು ಮೊದಲು ರೆಡಿ ಆಗೋಗು. ಡ್ಯಾಡ ಹೋಗು, ಅಲ್ಲಿ ಹೊರಟು ನಿಂತಿದೆ, ನಿಂದು ಆಯಿತು ಅಂತ. Where that flower one? ಇದು ದೊಡ್ಡ ಸೈಜ್ದು. ಇಲ್ಲ ಫ್ಲವರ್ ಬೇಡ, ಅದು ಬೇರೆದು ಫುಲ್ ಈ ಕಟ್ಟಕ್ಕ. ನೀನು ಹೋಗಮ್ಮ. ಇದು ಮ್ಯಾಕ್ಸಲ್ಲಿ. ಫೇಸಿಗೆ ನೋಡಿ ಬರೀ CC ಕ್ರೀಮ್ ಹಾಕಿರೋದು, ಎಷ್ಟು ಶೈನ್ ಕಾಣ್ತಾ ಇದೆ ಇದು ಇಲ್ಲೆಲ್ಲ ಅಂತ.
ಅಯ್ಯೋ ನಿಮ್ಮ ಮಗಳು ಇನ್ನ ಮುಖಾನೇ ತೊಳ್ದಿಲ್ಲ. ಡ್ರೆಸ್ ಹಾಕೊಂಡ್ಬಿಟ್ಟು ಏನ್ ಖುಷಿ ಆಗ್ಬಿಟ್ಟು ಕುಣಿದಾಡೋದು ಅವಾಗ್ಲಿಂದ. ಸೊ ತುಂಬ ದಿನ ಆದಮೇಲೆ ಡಾಮಿನೋಸ್ ಪಿಜ್ಜಾಗೆ ಬಂದಿದ್ದೀವಿ ನಾವು. ಹಾಂ, ಅಂದರೆ ನಾವು ನಿನ್ನ ಬರ್ತ್ಡೇಗೆ ಇಲ್ಲಿ ಬಂದು ಎನ್ಕ್ವೈರ್ ಮಾಡಿದ್ವಿ. ನಮಗೆ ಈ ಆ್ಯಂಬಿಯನ್ಸ್ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಅಂದರೆ ನೋಡಿ ವಾಲ್ಸ್ ಎಲ್ಲನೂ ಹೇಗೆ ಪ್ಲೇನ್ ಇದೆ ಅಲ್ವಾ, ಆ್ಯಂಡ್ ಲೈಟಿಂಗ್ಸ್ ಕೂಡ ಏನೋ ಒಂಥರ ಅದು ಏನಂತಂದರೆ ಕೋಝಿ ಲೈಟಿಂಗು, ಅಸ್ಥೆಟಿಕ್ ಲೈಟಿಂಗು ಆ ಥರ ಇರಲಿಲ್ಲ. ನಾರ್ಮಲ್ ಲೈಟಿಂಗ್ಸ್ ಇದೆ. ಅದಕ್ಕೆ ರಾಜೇಶ ಬೇಡ ಕಣೋ ಅಲ್ಲೇ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಪಿಜ್ಜಾ ಹಟ್ ಹೋಗಿದ್ದು. ಸೊ ಇವತ್ತು ಡಾಮಿನೋಸ್ ಬಂದಿದ್ವಿ. ಅವತ್ತು ನಾವು ಬಂದಾಗ 4 ಕೋರ್ಸ್ ಮೀಲ್ ಇದೆ ಅಂತ ನೋಡಿದ್ವಿ 99 ರುಪೀಸ್ಗೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಇವತ್ತು ಬಂದಿರೋದು. ಎಲ್ಲೂ ಹೋಗಲಿಲ್ಲ, ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಲಂಚ್ ಇಲ್ಲೇ. ಆದರೆ ರಾಜೇಶ್ಗೆ ಪಿಜ್ಜಾ ಎಲ್ಲ ಇಷ್ಟ ಆಗೋದಿಲ್ಲ. ಸೊ ಆಮೇಲೆ ಬೇಕಿದ್ರೆ ಇನ್ನೇನಾದರೂ ತೊಗೊಳ್ಳೋಣ. ನಮಗೆ ಇವತ್ತು ಸಾನುಗೋಸ್ಕರ ಪಿಜ್ಜಾ ಅಂತ ಬಂದಿರೋದು. ಇನ್ನೆಲ್ಲಿಗೆ ಹೋಗ್ತೀರಾ ಈಗ? ಹೋಗಿದ್ರೆ ಮಾಲ್ ಆಫ್ ಏಷ್ಯಾಗೆ ಹೋಗಬೇಕು. ಆದರೆ ಅಲ್ಲಿಗೆ ಹೋದರೆ ಬರೀ ಶಾಪಿಂಗ್. ಸೊ ಇವತ್ತು ಶಾಪಿಂಗ್ ಅಂತ ಏನು ಮಾಡೋ ಮೂಡಲಿಲ್ಲ. ಸೊ ಸ್ವಲ್ಪ ತಾನೇ ಇವತ್ತು ಇನ್ನೊಂದು ರಿಲಯನ್ಸ್ ಟ್ರೆಂಡಲ್ಲಿ ಸುಮ್ಮನೆ ಹೋಗಿದ್ದು ಆಫರ್ ಇದೆ ಅಂತ ನೋಡೋದಕ್ಕೆ ಎಲ್ಲರಿಗೂ ಒಂದೊಂದು ತೊಗೊಂಡು ಬಂದಿದ್ದೀವಿ. ಇನ್ನು ಏನು ಹೋಗ್ಬೇಕು, ಇನ್ನು ಶಾಪಿಂಗ್ ಮಾಡಬೇಕು. ನಮ್ಮ ಹುಡುಗಿ ಹೆಂಗೆ ಗೊತ್ತಾ, ಹೋದರೆ ಸಮಥಿಂಗ್ ಏನಾದರೂ ತೊಗೊಂಬಮ್ಮ ಅಂತಾಳೆ. ಅದಕ್ಕೆ ಅವ್ರದ್ದು ಆ ಕಡೆ ಹೋಗೋದೇ ಬೇಡ, ಇವಾಗ ತಾನೇ ತೊಗೊಂಡಿದ್ದೀವಿ ಅಂದ್ಕೊಂಡು ಇವತ್ತು ಹೋಗಲಿಲ್ಲ. ಹಾಗೆ ನೋಡೋದಾದರೆ ಇವತ್ತು ನಾನು ಹೊಸ ಜೀನ್ಸ್ ಹಾಕಿದ್ದೀನಿ, ಸಾನೂ ಹೊಸ ಜೀನ್ಸ್ ಹಾಕಿದ್ದೀನಿ. ನಾವೆಲ್ಲೂ ಹೊರಗಡೆ ಹೋಗ್ತಿಲ್ವಲ್ಲ, ತೊಗೊಂಡಿರೋದನ್ನ ಅಟ್ಲೀಸ್ಟ್ ಹಾಕೋಣ ಅಂತ. ನೋಡ್ರಿ ಏನು ಹೇಳ್ತೀಯಾಳೆ. ಸಾರಿ ಮಮ್ಮ, ಏನು ಹೇಳು. ನಾನು ನಂಬಲ್ಲ. ಐ ವಾಂಟ್ ಟ್ರಸ್ಟ್ ಯು. ನೋ 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 ಮೋರ್ ಶಾಪಿಂಗ್. ನೀನು ಸುಮ್ಮನೆ ಹೋಗೋ ಹುಡುಗಿನೇ ಅಲ್ಲ. ನಾನು ನೀನು ರೀಲ್ ಮಾಡಿದ್ವಿ ನೆನಪಿದ್ಯಾ? ಹಾಂ, ಆ ಥರ ಕ್ಯಾಟಗರಿ ನೀನು. ಹಾಂ, ನಿಂದೇ ವಿಡಿಯೋ ಅಲ್ಲ, ನೀನು ಬಿಹೇವ್ ಮಾಡೋದೇ ಹಂಗೆ. ನನಗೇನೂ ಬೇಡ, ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋಗ್ಬಿಟ್ಟು ಬರಬೇಕಾದ್ರೆ ಮುಖ ಊದಿಸ್ಕೊಂಡು ಬಂದಿರ್ತೀಯ. ಹೇಳ್ತಾ ಇದ್ದಾಳೆ ನಾನು ಏನೂ ಕೇಳೋದಿಲ್ಲ ಮಮ್ಮ, ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂತ. ನಾನು ನೋಡಿಲ್ಲ ಡೇಟ್. ಅವತ್ತು ಸುಮ್ಮನೆ ಜುಲೈ ಅಂತ ನೋಡಿದ್ವಿ. ಮೊವಾನಾ ಅಂತ ಒಂದು ಆ್ಯನಿಮೇಷನ್ ಮೂವಿ ಇದೆ, ಅದು ರಿಲೀಸ್ ನಾವು ದುರಂದರ್ಗೆ ಹೋದಾಗ ಅಲ್ಲಿ ಬ್ಯಾನರ್ ಹಾಕಿದ್ರು, ನೋಡಿದೆ ಜುಲೈ ಅಂತ. ಡೇಟ್ ಎಲ್ಲ ಗೊತ್ತಿಲ್ಲ. ಇದು ಚಾಕೋ ಬಾಂಬ್ ಅಷ್ಟೇ. ಪಿಜ್ಜಾ ಹಿಟ್ಟಲ್ಲೇ ಒಳಗಡೆ ಚಾಕ್ಲೇಟ್ ಹಾಕಿ ಕೊಟ್ಟವ್ರೆ. ಒಂದು ಡಿಪ್. ಅಯ್ಯೋ, ಕಟ್ಲೆಟ್ ಇಷ್ಟಿಷ್ಟೇ ಇದೆ. ಆ್ಯಂಡ್ ದಿಸ್ ಈಸ್ ಕಾರ್ನ್ ಪಿಜ್ಜಾ. ಇದು ಒಂದು ಕೋರ್ಸ್ ಮೀಲಲ್ಲಿ ಇಷ್ಟು. ಬೇರೆ ಆಫ್ಟರ್ 3 ಬಂದರೆ ಜಸ್ಟ್ ಇದೊಂದಕ್ಕೆ 99. ಈಗ ಅದ್ರ ಜೊತೆ ಇದು ಬಂದಿದೆ, ಒಂದು ಕೋಕ್ ಬಂದಿದೆ. ಲಾವಾ ಕೇಕ್ ಥರ ಸುರಿಯೋದಿಲ್ಲ ಅನಿಸುತ್ತೆ. ನಾನು ಇಲ್ಲಿ ಏನು ಮಾಡ್ತಿದ್ದಾಳೆ ಅಂದರೆ ಕೋಕಾ ಕೋಲಾ ಇಟ್ಕೊಂಡು, ನಾನು ಅದಕ್ಕೆ ಆ್ಯಡ್ಗೆ ಸೂಟ್ ಆಗ್ತೀನಲ್ವಾ ಮಮ್ಮ, ಅದರಲ್ಲೂ ರೆಡ್ ಇದೆ, ನಾನು ರೆಡ್ ಹಾಕ್ಕೊಂಡಿದ್ದೀನಿ ಅಂದ್ಕೊಂಡು ಏನೋ ಡೈಲಾಗ್ ಬಿಡ್ತಾ ಇದ್ಲು ಅವ್ರ ಅಪ್ಪನಿಗೆ. ಫುಲ್ ಲೈಟ್ ಇದೆಯಾ? ಕಾರ್ ಬುಕ್ ಮಾಡಿದ್ಮೇಲೆ ಬಂದ್ಬಿಟ್ಟು ನೋಡ್ತಾ ಇದ್ದೀವಿ. ಅದ್ರ ಮುಂಚೆ ನೋಡಿಲ್ಲ. ಯಾಕೆ ಅಂದರೆ ನನಗಿದು ಇಷ್ಟ, ಬಟ್ ಮೈಲೇಜ್ ತುಂಬಾ ಕಡಿಮೆ ಆಗಿದೆ. 7 ಕಿಲೋಮೀಟರ್ಸ್ 8 ಕಿಲೋಮೀಟರ್ಸ್ ಆ ಥರ ಕೊಡುತ್ತೆ. ಅದಕ್ಕೆ ನಾನು ಅಷ್ಟು ದೊಡ್ಡದು ಬೇಡ, ಅಂದರೆ ಇಂಜಿನ್ ಎಷ್ಟು ದೊಡ್ಡದಿರುತ್ತೋ ಅಷ್ಟು ಮೈಲೇಜ್ ಕಡಿಮೆ ಕೊಡುತ್ತೆ ಅಂತ. ಹಾಗಾಗಿ ಅದು ಕಡಿಮೆ ಮೈಲೇಜ್ ಕೊಡುತ್ತೆ. ನೆಕ್ಸ್ಟ್ ಆ್ಯಕ್ಚುಲಿ ಹೇಗಿದೆ ನಿಮ್ಮ ಫೀಲ್ ಎಲ್ಲ ಹೇಗಿದೆ ನಿಮಗೆ? ನಾವು ಬುಕ್
ನೋಡೋದಕ್ಕೆ ಇದು ದೊಡ್ಡದಿದೆ, ಬಟ್ ಫೀಲ್ ಎಲ್ಲ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ನಂಗೆ ಅದು ಯಾಕೋ ಕಲರ್ ಕಾಂಬಿನೇಷನ್ನು ಇದು ನೋಡಿ ಇದು ಇಷ್ಟ ಆಗಲಿಲ್ಲ. ನಿಮಗೆ ಲೆದರ್ ಐಟ್ ಬಂದಿಲ್ಲ, ಲೆದರ್ ಫಿನಿಶ್ ಇಲ್ಲ ಅದು. ಈಗ ನಾವು ಚೂಸ್ ಮಾಡಿರೋ ಕಾರಲ್ಲಿ ಕಲರ್ ಚೆನ್ನಾಗಿದೆ. ನನಗೂ ಅದಕ್ಕೇ ನಾನು ಹೇಳ್ತಿರೋದು ಎಕ್ಸ್ಗೆ ಹೋಗೋದು ಒಳ್ಳೆಯದು. ನಾವು ಇವಾಗ ಯಾಕೆ ಈ ಕಾರ್ ನೋಡೋಕ್ಕೆ ಬಂದಿರೋದು, ಬುಕ್ ಮಾಡಿ ಆಯ್ತಲ್ಲ ಅಂತ ನೀವು ಕೇಳ್ಬೋದು. ನಾನು ಕಾಮೆಂಟ್ಸ್ ನೋಡಿದಾಗ ಯಾಕೆ ಪೆಟ್ರೋಲ್ಗೆ ಹೋಗ್ತಾ ಇದ್ದೀರಾ ನೀವು, ಯಾಕೆ ಇವಿಗೂ ತೊಗೊಳ್ತಾ ಇಲ್ಲ ಅಂತ ಹೇಳಿದ್ರಲ್ಲ. ಹೆಂಗಿದ್ರು ಬುಕ್ ಮಾಡಿ ಆಗಿದೆ, ಈ ಕಡೆನೇ ಹೋಗ್ತಾ ಇದ್ವಿ, ಸರಿ ಕಾಣಿಸ್ತು, ನೋಡಿ ಬರೋಣ, ಯಾಕೆ ಸುಮ್ಮನೆ ರಿಗ್ರೆಟ್ ಇರಬೇಕು ಮನಸ್ಸಲ್ಲಿ. ನಾವು ಈ ಕಾರ್ ನೋಡೇ ಇಲ್ಲ, ಎಲ್ಲನೂ ಯೋಚನೆ ಮಾಡಿದ್ವಿ, ನಮ್ಮ ಅಪಾರ್ಟ್ಮೆಂಟಲ್ಲಿ ಆಗೋದಿಲ್ಲ ಅಂತ ಗೊತ್ತಾಯಿತು, ನೋಡೇ ಇರಲಿಲ್ಲ. ಅದೇನೋ ಇಲ್ಲೇ ಕಾಣಿಸ್ತಲ್ಲ, ಸರಿ ನೋಡಿ ಬರೋಣ ಅಂತ ಬಂದ್ವಿ. ಇದು MG ಶೋರೂಮು. ನಾವು ಆನ್ ದ ವೇ ಸಿಕ್ತಲ್ಲ ಅಂದ್ಬಿಟ್ಟು ಈ ಕಡೆ ಬಂದಿದ್ದಷ್ಟೇ. ಸೊ ಇಲ್ಲಿಂದ ನಾವು ಕಾರ್ ಬುಕ್ ಮಾಡಿದ್ದ ಶೋರೂಮ್ಗೆ ಹೋಗೋಣ ಅಂತ ಹೊರಟಿದ್ದು. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಯಾಕಪ್ಪ ಹೋಗ್ತಾ ಇರೋದು ಅಂದರೆ, ಫೋನಲ್ಲಿ ಯಾವಾಗಲೂ ಕೇಳ್ತಾನೆ ಇದ್ದೀವಿ ಸ್ಟೇಟಸ್ ಏನು ಎತ್ತ ಅಂತ. ಅವರು ಇನ್ನೂ ಬಂದಿಲ್ಲ, ಬಂದಾಗ ಹೇಳ್ತೀವಿ ಅಂತಾನೆ ಹೇಳ್ತಾ ಇದ್ರು. ಅದಕ್ಕೆ ಇನ್ ಪರ್ಸನ್ ಹೋಗಿ ಕೇಳ್ಕೊಂಡು ಬರೋಣ. ಈಗ ಒಂದು ಪ್ರೈಸ್ ಹೈಕ್ ಆಯಿತು ಅಂತಾನು ಹೇಳಿದ್ರು, ಅದ್ರ ಬಗ್ಗೆನೂ ಸ್ವಲ್ಪ ನೆಗೋಷಿಯೇಟ್ ಮಾಡೋಣ. ಯಾಕಂದರೆ ನಾವು ಬುಕ್ ಮಾಡಿರೋದು ಅದ್ರ ಮುಂಚೆನೇ ಮಾಡಿದ್ವಲ್ಲ, ಯಾಕೆ ಹೀಗೆ ಅಂದ್ಬಿಟ್ಟು ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದರೆ ಇಲ್ಲಿ ಬಂದಮೇಲೆ ನಮಗೊಂದು ದೊಡ್ಡ ನ್ಯೂಸೇ ಗೊತ್ತಾಯಿತು, ತುಂಬ ಬೇಜಾರಾಯಿತು. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಈಗೇನು ಅಂತ ತಿಳಿಸ್ತೀನಿ ನೋಡಿ. ನಗಬೇಕಾ ಅಳ್ಬೇಕಾ ಗೊತ್ತಾಗ್ತಾ ಇಲ್ಲ, ನಾವು ಅಳು ಬರ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಹ್ಯಾಪನ್ಸ್. ಯಾಕೆ ಇಷ್ಟೊಂದು ಡಿಸಪಾಯಿಂಟ್ ಆಗ್ತಿದೆ, ಏನಾಯ್ತು ಗೊತ್ತಾ, ನಾವು ಬುಕ್ ಮಾಡಿದ ಸ್ವಲ್ಪ ದಿನಕ್ಕೇನೆ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಬೆಂಕಿ ಬಿತ್ತಂತೆ. ಸಪ್ಲೈಯರ್ ಪಾರ್ಟ್ಸ್ದು ಮ್ಯಾನುಫ್ಯಾಕ್ಚರರ್ ಸಪ್ಲೈಯರ್, ಅದ್ರ ಕಡೆಯಿಂದಾಗಿ ನಿಮಗೆ ಡಿಲೇ ಆಗುತ್ತೆ ಅಂತ ಹೇಳಿದ್ರು. ನಾವು ಏನೋ ಹೋಗ್ಲಿ ಬಿಡು ವೇಟ್ ಮಾಡೋಣ ಅಂತ ಅವಾಗಲೂ ಬೇಜಾರಾಯಿತು. ಬಟ್ ಇನ್ನೇನು ಮಾಡ್ತೀರಾ, ಬೇರೆ ದಾರಿ ಇಲ್ವಲ್ಲ ಅಂದ್ಕೊಂಡು ಕಾದ್ವಿ. ಇವಾಗ ಹೇಳ್ತಾ ಇದ್ದಾರೆ ನೀವು ಚೂಸ್ ಮಾಡಿರೋ ಕಲರ್. ಅದಕ್ಕೆ ಮುಂಚೆ ಇನ್ನೊಂದು ಡಿಸಪಾಯಿಂಟ್ಮೆಂಟ್ ಹೇಳೋ, ಪ್ರೈಸ್ ಹೈಕು. ಹಾಂ, ಈಗ ಪ್ರೈಸ್ ಹೈಕ್ ಆಯಿತು, ಅದೊಂದು ಬೇಜಾರಾಯಿತು. ಎಷ್ಟು ಅಂದರೆ 2% ಆಫ್ 17 lakh ಇಸ್ ನಾಟ್ ಸ್ಮಾಲ್ ಅಮೌಂಟ್. ಆಲ್ಮೋಸ್ಟ್ ಎಲ್ಲ ಸೇರಿ 50,000 ಜಾಸ್ತಿ. ಅದ್ರ ಮೇಲ್ಗಡೆ ಟ್ಯಾಕ್ಸು ಬೇರೆ ಬರುತ್ತಲ್ಲ, ಸೊ 50,000 ಜಾಸ್ತಿ ಆಯಿತು. ಇನ್ನೆಂತ ಮಾಡೋದು, ಅದಕ್ಕೂ ಏನೂ ಆಪ್ಷನ್ ಇಲ್ಲ ಅಂದ್ಬಿಟ್ಟು ಸರಿ ಒಂದಿನ ಬೇಜಾರಾಯಿತು, ಆಮೇಲೆ ಸರಿ ಅಂದ್ಕೊಂಡು ಸುಮ್ಮನಾದ್ವಿ. ಈಗ ನೋಡಿದ್ರೆ ಇವ್ರು ಹೇಳ್ತಿದ್ದಾರೆ ನೀವು ಬುಕ್ ಮಾಡಿರೋ ಕಲರ್ ಇನ್ನು 3 ತಿಂಗಳಾದರೂ ಬರಲ್ಲ, 4 ತಿಂಗಳಾದರೂ ಬರಲ್ಲ, 5 ತಿಂಗಳಾದರೂ ಬರಲ್ಲ, ಪ್ರೊಡಕ್ಷನೇ ಆಗ್ತಾ ಇಲ್ಲ ಅಂತ ಇವಾಗ ಹೇಳ್ತಾ ಇದ್ದಾರೆ. ಇಷ್ಟು ದಿನ ನಾವು ಕಾದಿದ್ದೆ ಅದಕ್ಕೆ. ಕೇಳಿದ್ರೆ ಸಾರಿ ಸರ್, ನಿಮಗೆ ಮಿಸ್ಕಮ್ಯುನಿಕೇಶನ್ ಆಗಿದೆ, ಇಷ್ಟೇ. ಮಿಸ್ಕಮ್ಯುನಿಕೇಶನ್ ಅಂದರೆ ಅವ್ರಿಗೆ ಕಮ್ಯುನಿಕೇಶನ್ ಇಲ್ಲ ಅಂತ ಪ್ಲಾಂಟ್ ಸೈಡಿಂದ. ಏನಕ್ಕೆ ಆ ಕಲರ್ ಇದು ಮಾಡಿ, ಕಲರು ಸ್ಟಾಪು ಆಗಿಲ್ಲ, ಪ್ರೊಡಕ್ಷನಲ್ಲಿ ಹಾಕ್ತಾ ಇಲ್ಲ ಆ ಕಲರ್. ಸೊ ಆಲ್ ಇನ್ ಆಲ್ ವೆರಿ ಡಿಸಪಾಯಿಂಟೆಡ್. ನಾವು ಬುಕ್ ಮಾಡಿದಾಗ ಈ ಥರ ಇದೇ ಕಲರ್ ಆವಾಗಲೇ ಚೂಸ್ ಮಾಡಿದ್ವಿ, ಸರಿ ಆವಾಗಲೂ ಏನೂ ಹೇಳಿಲ್ಲ. ಆಮೇಲೆ ಅಲ್ಲಿ ಬೆಂಕಿ ಬಿತ್ತು ಡಿಲೇ ಆಗುತ್ತೆ ಅಂತ ಹೇಳಿದ್ರಲ್ವ, ಆವಾಗ ನಮಗೆ ಬೇರೆ ಆಪ್ಷನ್ ಇದೆ ತೊಗೊಳ್ತೀರಾ ಅಂದ್ವಿ ಅಂತ ಅವ್ರು ಹೇಳಿದ್ರು. ಆವಾಗ ನಾವು ಇಲ್ಲ ನಮ್ಗೆ ಅದೇ ಕಲರ್ ಬೇಕು ಅಂತ ಹೇಳಿದ್ವಿ. ಆವಾಗಲೂ ನಮಗೇನು ಹೇಳಲಿಲ್ಲ. ಇವಾಗ ಹೇಳ್ತಾ ಇದ್ದಾರೆ ಇಷ್ಟು ದಿನ ಕಾದ ಮೇಲೆ. ಅದೂ ತುಂಬಾ ಇವಾಗ ನಾವು ನ್ಯೂ ಆರ್ಡ್ರ್ ಕೊಡೋ ಥರ ಕೊಡಬೇಕಂತೆ, ಹಳೇದೆಲ್ಲ ಕನ್ಸಿಡರ್ ಆಗೋದಿಲ್ವಂತೆ, ಯಾಕಂದರೆ ಪ್ರೈಸ್ ರಿವೈಸ್ ಆಗಿಬಿಟ್ಟಿದೆಯಲ್ಲ. ಸೊ ಇವಾಗಲಿಂದ ಇನ್ನೂ ಟೈಮ್ ಅವರು ವೇಟಿಂಗ್ ಪೀರಿಯಡ್. ಆ ವಿಷಯದಲ್ಲಿ ಸ್ವಲ್ಪ ಅಬ್ಲೈಜ್ ಮಾಡ್ತೀವಿ ಸರ್, ನೀವು ಈ ಕ್ಯಾನ್ಸಲೇಷನ್ಗೆ ಹಾಕ್ರಿ. ನೀವು ಕ್ಯಾನ್ಸಲ್ ಮಾಡಿ ಇಲ್ಲ ನೀವು ಕ್ಯಾನ್ಸಲೇಷನ್ ಹಾಕಿದ್ರೂ ಪರವಾಗಿಲ್ಲ. ನಾನು ನೀವು ಯಾವ್ದು ಕಲರ್ ಆಪ್ಷನ್ ಕೊಡ್ತು ಅಂತಂದರೆ ನಾನು ಪ್ರಿಯಾರಿಟಿ ಮೇಲೆ ನಿಮ್ಗೆ ತರಿಸ್ಕೊಡ್ತೀನಿ, ಬೇಗನೆ ತರಿಸ್ಕೊಡ್ತೀನಿ ಅಂತ. ಫುಲ್ ಫೋಮಿ ಇತ್ತು. ಈಗ ಯಾವ ಕಲರ್ ಚೂಸ್ ಮಾಡೋಣ, ನನಗೆ ವೈಟ್ ಇಷ್ಟ ಇಲ್ಲ, ರೆಡ್ಡು ಬ್ಲ್ಯಾಕು ಬ್ಲೂ ನನ್ನ ಫೇವ್ರೆಟ್ಸು. ಆದರೆ ಅದನ್ನು ಡಾರ್ಕ್ ಕಲರು ನಮ್ಮ ರಾಜೇಶ್ ಅವ್ರಿಗೆ ಬರೋದಿಲ್ಲ. ಈಗ ಅದೆಲ್ಲ ಯೋಚನೆ ಮಾಡ್ಕೊಳ್ಳೋ ಇಲ್ಲ, ಯಾವುದೋ ಒಂದು ಕಲರ್ ಚೂಸ್ ಮಾಡ್ಕೊಂಡು ಅದು ಸಮ್ವಾಟ್ ಗ್ರೇ ಥರ ಕಾಣುತ್ತೆ. ಇಲ್ಲ ಬಿಡಿಸಿ ಇದರ ರೆಡ್ ಆರ್ ಬ್ಲೂ ಹೋಗೋಣ. ಇಲ್ಲ ನಾನು
ನಾನು ನಿಮಗೆ ಡೆಲಿವರಿ ದಿನ ಕಾರ್ ಕಾರ್ ರಿವೀಲ್ ಮಾಡೋಣ ತೋರ್ಸೋಣ ಅಂತ ಇದ್ದಿದ್ದು. ಇವತ್ತು ರಿವೀಲು ಆಗೋಯ್ತು, ಪ್ರಾಬ್ಲಮ್ಗಳು ರಿವೀಲ್ ಆಗೋಯ್ತು ನಿಮ್ಮ ಜೊತೆ. ಏನು ಡಿಸಿಷನ್ ತಗೊಳ್ಳೋದೋ ಗೊತ್ತಾಗ್ತಾನೆ ಇಲ್ಲಪ್ಪ. EV ತಗೊಳ್ಳೋಣ ಅಂದರೆ ಅದಕ್ಕೆ ಒಂಥರ ಯೋಚನೆ. ಬಾ ನೋಡೋಣ, ಯೋಚನೆ ಮಾಡೋಣ.